ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರು ನಿನ್ನ ಸದನದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ಸಂಸತ್ತಿಗೆ ಬಂದಾಗ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅಂತೇಳಿ. ಕೆಲವರು ಕಾಲೇಜ್ಗೆ ಹೋಗಿ ಅಲ್ಲೊಂದಿಷ್ಟು ಗಲಾಟೆ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಕಾಲಹರಣ ಮಾಡ್ಕೊಂಡು ವಾಪಸ್ ಬರ್ತಾರಲ್ಲ, ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ವರ್ತಿಸ್ತಾ ಇದ್ರು. ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರು. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಅಂದ್ರೆ ಅವ್ರ ಭಾಷಣವನ್ನು ಕೂಡ ಮಾಡಿದ್ರು. ಆದ್ರೆ ಈ ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಎಡವಟ್ಟಿಂದಾಗಿ ಈಗ ಅವರಿಗೆ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ತಮಗೆ ತಾವೇ ಸಮಸ್ಯೆ ಉಂಟು ಮಾಡಿಕೊಳ್ಳುವಂತಹ ಮಾತನ್ನ ಏನ್ ಹೇಳಿದ್ದಾರೆ? ಇದರಿಂದ ಅವ್ರಿಗೆ ಏನಾದ್ರು ಮುಂದೆ ಸಮಸ್ಯೆ ಆಗ್ಬಹುದಾ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ ವಾರ ಇಡೀ ರಾಹುಲ್ ಗಾಂಧಿ ಅವರು ಸದನವನ್ನ ಸುಸೂತ್ರವಾಗಿ ನಡೆಸಲಿಕ್ಕೆ ಬಿಡ್ಲೇ ಇಲ್ಲ. ನಿಮ್ಗೆ ಗೊತ್ತಿದೆ ಅವ್ರು ಏನೆಲ್ಲ ನಾಟಕಗಳನ್ನ ಮಾಡಿದ್ರು, ಅದರಿಂದ ಏನೆಲ್ಲ ಆಯ್ತು, ಎಲ್ಲದೂ ಗೊತ್ತಿರುವಂತಹ ವಿಷಯ. ಆದ್ರೆ ಅದೆಲ್ಲದೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಬ್ಯಾಕ್ ಫೈರ್ ಆಗ್ಲಿ ಪ್ರಾರಂಭ ಆಯ್ತು. ಮೋಸ್ಟ್ಲಿ ಅದರ ಎಫೆಕ್ಟ್ ಅನಿಸ್ತದೆ. ನಿನ್ನೆ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಇದ್ರು. ಕೊನೆಗೆ ಅವರು ಬಜೆಟ್ಗೆ ಸಂಬಂಧಪಟ್ಟಂತೆ ಭಾಷಣವನ್ನು ಕೂಡ ಮಾಡಿದ್ರು. ಆದ್ರೆ ಈ ಭಾಷಣದಲ್ಲಿ ಕೂಡ ಹಲವಾರು ಎಡವಟ್ಟುಗಳನ್ನ ಮಾಡಿದ್ರು. ಪ್ರಥಮವಾಗಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಭಾಷಣ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಕಿರಣ್ ರಿಜಿಜು ಅವರ ಹೆಸರನ್ನ ಹೇಳಿದ್ರು. ಎರಡು ಬಾರಿ ರಿಜಿಜು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡೋದ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ರಿಜಿಜು ಅವರು ಇತ್ತೀಚೆಗೆ ನನ್ನೊಂದೊಂದು ಪ್ರಶ್ನೆ ಕೇಳಿದ್ರು. ನಾನು ಈ ರೀತಿಯಾಗಿ ಫಿಟ್ ಆಗಿರ್ಲಿಕ್ಕೆ ಕಾರಣ ಏನು ಅಂತೇಳಿ ಕೇಳಿದ್ರು. ಆಗ ನಾನು ರಿಜಿಜು ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದೆ. ನಾನು ಮಾರ್ಷಲ್ ಆರ್ಟ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ, ಹಾಗಾಗಿ ನಾನು ಫಿಟ್ ಆಗಿದ್ದೇನೆ ಅಂತೇಳಿ ಹೇಳಿದ್ರು. ಹಾಗೇನೆ ಅವ್ರು ಮುಂದುವರೆದು ಮಾರ್ಷಲ್ ಆರ್ಟ್ಸ್ ಬಗ್ಗೆ ಮಾತಾಡ್ಲಿ ಶುರು ಮಾಡಿದ್ರು. ಅಂದ್ರೆ ಮಾರ್ಷಲ್ ಆರ್ಟ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಕರಾಟೆ ಇರ್ಬೋದು, ಜೂಡೋ ಇರ್ಬೋದು, ಅಥವಾ ರೆಸ್ಲಿಂಗ್ ಇರ್ಬೋದು, ಈ ರೀತಿಯಾದಂತಹ ಕೆಲವೊಂದು ಕ್ರೀಡೆಗಳು. ಈ ಕ್ರೀಡೆಗಳಲ್ಲಿ ಎದುರಾಳಿಯನ್ನ ನಾವು ಯಾವ ರೀತಿಯಾಗಿ ಮಣ್ಣು ಮುಕ್ಕಿಸಬೇಕು ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಅವರು ವಿವರಿಸಲಿಕ್ಕೆ ಶುರು ಮಾಡಿದ್ರು. ಏನೇನೋ ಹೇಳಿ ಶುರು ಮಾಡಿದ್ರು. ಗ್ರಿಪ್ ಈ ತರ ಎಲ್ಲ ಹೇಳಿದ್ರು. ಒಮ್ಮೆ ಎದುರಾಳಿ ತಮ್ಮ ಗ್ರಿಪ್ ನಲ್ಲಿ ಸಿಕ್ಕಿದ ಅಂತೇಳಿ ಹೇಳಿದ್ರೆ ಆತನನ್ನ ಮಿಸುಗಾಡ್ಲಿಕ್ಕೂ ನಾವು ಬಿಡೋದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಆತ ಕೊನೆಗೆ ತನಗೆ ಏನು ಮಾಡ್ಲಿಕ್ಕೆ ಆಗದೇನೆ ನೆಲಕ್ಕೆ ಕೈ ಬಡ್ದು ನಾನು ಸರೆಂಡರ್ ಆದೆ ಅಂತೇಳಿ ಹೇಳ್ತಾನೆ. ಆಗ ನಾವು ಗ್ರಿಪ್ ನ ಬಿಡ್ಬೇಕಾಗ್ತದೆ. ಈ ರೀತಿಯಾಗಿ ಅವ್ರು ಹೇಳಿದ್ರು. ಈ ರೀತಿಯಾಗಿ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಎಲ್ಲರೂ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಜೆಟ್ ಬಗ್ಗೆ ಮಾತಾಡಿ ಅಂತೇಳಿ. ಆಗ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇಲ್ಲ, ನಾನು ಬಜೆಟ್ ಬಗ್ಗೆನೇ ಮಾತಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿ ಪೀಠಿಕೆಯಾಗಿ ಇದನ್ನ ಉಪಯೋಗಿಸಿದ್ರು. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳಲಿಕ್ಕೆ ಹೊರಟಿದ್ದೇನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಭಾರತದ ನಡುವೆ ಈಗ ಟ್ರೇಡ್ ಡೀಲ್ ಏನ್ ಫೈನಲೈಸ್ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರ ಉಸಿರು ಕಟ್ಟುವಂತೆ ಮಾಡಿ ಕೊನೆಗೆ ಈ ಟ್ರೇಡ್ ಡೀಲ್ಗೆ ಸಹಿ ಹಾಕ್ಸ್ಕೊಳ್ತಾ ಇದ್ದಾರೆ ಅಂತ ಕೊಂಡು ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಹಾಗೇನೆ ಅವ್ರು ಮುಂದುವರೆದು ಈ ಟ್ರೇಡ್ ಡೀಲ್ ಮುಖಾಂತರ ಭಾರತಾಂಬೆಯನ್ನ ಅಮೆರಿಕಕ್ಕೆ ನರೇಂದ್ರ ಮೋದಿ ಅವರು ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ರು. ಈ ಟ್ರೇಡ್ ಡೀಲ್ ಇಂದಾಗಿ ಭಾರತೀಯ ರೈತರು ಸಂಕಷ್ಟಕ್ಕೆ ಸಿಲುಕ್ತಾರೆ, ಅವರಿಗೆ ಈ ಟ್ರೇಡ್ ಡೀಲ್ ಅನ್ನೋದು ಮರಣ ಶಾಸನ ಅಂತ ಹೇಳ್ಕೊಂಡು ಹೇಳಿದ್ರು. ಇಲ್ಲಿ ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ, ಭಾರತ ಅಮೆರಿಕದ ಎಲ್ಲಾ ಕೃಷಿ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳಿಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಲ್ಲದೆ ಈ ಎಲ್ಲಾ ವಸ್ತುಗಳಿಗೆ ಇವರು ಝೀರೋ ಟಾರಿಫ್ ನ ಹಾಕ್ತಾ ಇದ್ದಾರೆ. ಆದ್ರಿಂದಾಗಿ ಭಾರತದ ಮಾರುಕಟ್ಟೆಗೆ ಅಮೆರಿಕದ ಕೃಷಿ ಉತ್ಪನ್ನಗಳು ಲಗ್ಗೆ ಇಡ್ತದೆ. ಇದರಿಂದಾಗಿ ನಮ್ಮ ರೈತರು ಸಂಕಷ್ಟಕ್ಕೀಡಾಗ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ ಅನ್ಸ್ತದೆ. ಅಂದ್ರೆ ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಅವರು ಸರಿಯಾದ ರೀತಿಯಾಗಿ ಸ್ಟಡಿ ಮಾಡ್ಕೊಂಡು ಬರೋದಿಲ್ಲ. ಅವರ ಸಲಹೆಗಾರರು ಏನ್ ಹೇಳ್ತಾರೋ ಅದನ್ನ ಬಂದು ಇಲ್ಲಿ ಹೇಳ್ತಾರೆ ಅಂತ ಹೇಳ್ಕೊಂಡು ಎಲ್ಲರೂ ಮಾತಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ, ರಾಹುಲ್ ಗಾಂಧಿ ಅವರು ಯಾವ ಪದಾರ್ಥಗಳನ್ನ ಭಾರತ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ, ಯಾವುದಕ್ಕೆ ಝೀರೋ ಟಾರಿಫ್ ಹಾಕಿದೆ, ಯಾವುದಕ್ಕೆ ಎಷ್ಟು ಟ್ಯಾಕ್ಸ್ ಹಾಕಿದೆ, ಇದೆಲ್ಲದನ್ನು ತಿಳ್ಕೊಂಡು ಮಾತಾಡ್ಬೇಕಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಗಾಳಿಯಲ್ಲಿ ಗುಂಡು ಹೊಡಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾತಾಡಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂತ ಹೇಳಿದ್ರೆ, ಈ ಟ್ರೇಡ್ ಡೀಲ್ ಇನ್ನು ಅಂತಿಮವಾಗಿಲ್ಲ, ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ, ಅದೇ ರೀತಿಯಲ್ಲಿ ಅಮೆರಿಕ ಕೂಡ ಚರ್ಚೆ ನಡೆಸ್ತಾ ಇದೆ. ಹಾಗಾಗಿ ಈ ಟ್ರೇಡ್ ಡೀಲ್ ಫೈನಲ್ ಆಗಿ ಸಹಿ ಆಗುವವರೆಗೂ ಕೂಡ ಬಹಳಷ್ಟು ಬದಲಾವಣೆಗಳಾಗ್ತಾ ಇರ್ತದೆ. ಇದನ್ನ ರಾಹುಲ್ ಗಾಂಧಿ ಅವರು ತಿಳ್ಕೊಬೇಕಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಅದಕ್ಕೆ ವ್ಯವಧಾನ ಇಲ್ಲ. ಪಾರ್ಲಿಮೆಂಟ್ ನಲ್ಲಿ ಈ ರೀತಿಯಾಗಿ ಮಾತಾಡುವ ಮುಖಾಂತರ ರೈತರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನೋ ಒಂದು ಹುನ್ನಾರ ಹಾಕೊಂಡಾಗಿತ್ತು. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಮಾತಾಡಿದ್ರು. ಆದ್ರೆ ನಿನ್ನೆ ಅಮೆರಿಕ ಸರ್ಕಾರ ಒಂದು ಫ್ಯಾಕ್ಟ್ ಶೀಟ್ ಅನ್ನ ರಿಲೀಸ್ ಮಾಡಿದೆ. ಆ ಫ್ಯಾಕ್ಟ್ ಶೀಟ್ ನಲ್ಲಿ ರಾಹುಲ್ ಗಾಂಧಿ ಯಾವ್ದೆಲ್ಲ ಹೇಳ್ತಾರೋ ಅದೆಲ್ಲದನ್ನು ಕೂಡ ಕೈ ಬಿಟ್ಟಿದೆ. ಅಂದ್ರೆ ಅದನ್ನ ಭಾರತಕ್ಕೆ ಯಾವುದೇ ಕಾರಣಕ್ಕೆ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಇದರಿಂದಾಗಿ ರಾಹುಲ್ ಗಾಂಧಿ ಅವರಿಗೆ ತೀವ್ರ ಮುಖಭಂಗ ಆಗಿದೆ ಅಂತ ಕೂಡ ಹೇಳ್ಬಹುದು. ಸದನದಲ್ಲಿ ನಮ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಯಾವ ವಿಷಯವನ್ನ ಮಾತಾಡ್ತೀರಾ ಅದಕ್ಕೆ ನೀವು ಮೊದಲೇ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಹಾಗೇನೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಸಾಕ್ಷ್ಯಗಳನ್ನ ನೀವು ಇಟ್ಕೊಂಡಿರ್ಬೇಕಾಗ್ತದೆ. ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ನೀವು
ಪ್ರೊವೈಡ್ ಮಾಡ್ಬೇಕಾಗಿ ಬರ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರು ಆ ರೀತಿ ಅಲ್ಲ, ಒಟ್ಟಾರೆ ಮೇಲೆ ಏನೇನೋ ಮಾತಾಡ್ಬಿಡ್ತಾರೆ. ಅದೇ ರೀತಿ ನಿನ್ನೆ ಕೂಡ ಮಾಡಿದ್ದಾರೆ ಅವರು. ಅದರಲ್ಲೂ ಪ್ರಮುಖವಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಪ್ಸ್ಟೈನ್ ಫೈಲ್ಗೆ ಸಂಬಂಧಪಟ್ಟಂತೆ ಮಾತಾಡಿ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಎಪ್ಸ್ಟೈನ್ ನಡುವೆ ಸಂಬಂಧ ಇದೆ ಅಂತಕೊಂಡು ಹೇಳಿದ್ರು. ಹಾಗೇನೆ ಅನಿಲ್ ಅಂಬಾನಿಯನ್ನ ಎಪ್ಸ್ಟೈನ್ಗೆ ಹರ್ದೀಪ್ ಸಿಂಗ್ ಪುರಿ ಅವರು ಪರಿಚಯಿಸಿದ್ದಾರೆ ಅಂತಕೊಂಡು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಭಾಷಣ ಮುಗಿದ ಮೇಲೆ ಹರ್ದೀಪ್ ಸಿಂಗ್ ಪುರಿ ಅವರು ರಾಹುಲ್ ಗಾಂಧಿಗೆ ಉತ್ತರ ಕೊಡ್ಲಿಕ್ಕೆ ಎದ್ದು ನಿಂತರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸದನದಿಂದ ಎಸ್ಕೇಪ್ ಆಗಿಬಿಟ್ರು. ಆದ್ರೆ ಹರ್ದೀಪ್ ಸಿಂಗ್ ಪುರಿ ಅವರು ಸದನಕ್ಕೆ ಉತ್ತರವನ್ನು ಕೊಡ್ತಾ ಹೇಳಿದ್ರು, ಹೌದು, ನಾನು 4-5 ಬಾರಿ ಎಪ್ಸ್ಟೈನ್ ನ ಭೇಟಿ ಆಗಿರಬಹುದು. ಬೇರೆ ಬೇರೆ ಸಮಿತಿಯೊಂದಿಗೆ ಹೋದ ಸಂದರ್ಭದಲ್ಲಿ ಆತ ಕೂಡ ಬೇರೆ ಒಂದು ಗುಂಪಿನ ಜೊತೆ ಬಂದಿದ್ದ, ಬೇರೆ ಒಂದು ಸಮಿತಿ ಜೊತೆ ಬಂದಿದ್ದ. ಆ ಸಂದರ್ಭದಲ್ಲಿ ಭೇಟಿ ಆಗಿತ್ತೆ ಹೊರತು ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ವ್ಯವಹಾರ ಇಲ್ಲ ಅಂತ ಹೇಳಿದ್ರು. ಹಾಗೇನೆ ಅನಿಲ್ ಅಂಬಾನಿಯನ್ನ ಆತನಿಗೆ ಪರಿಚಯಿಸಿರುವಂತಹ ವಿಷಯವನ್ನು ಕೂಡ ಅವರು ನಿರಾಕರಿಸಿದ್ರು. ಆದ್ರೆ ಇದನ್ನ ಕೇಳಿಕೊಳ್ಳಿಕ್ಕೆ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಇರಲಿಲ್ಲ. ಇದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳನ್ನು ಇಟ್ಕೊಳ್ಳದೆ ಬಹಳಷ್ಟು ಮಾತನಾಡಿದ್ದಾರೆ. ಈಗ ಅವರಿಗೆ ಅದು ಸಂಕಷ್ಟವನ್ನ ತಂದಿಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಕಳೆದ ವಾರ ನರವಣಿಯವರ ಪುಸ್ತಕವನ್ನ ಹಿಡ್ಕೊಂಡು ಇವರು ಮಾತಾಡಿದ್ರು. ಕೊನೆಗೆ ಪೆಂಗ್ವಿನ್ ಸಂಸ್ಥೆ ಕೂಡ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದೆ, ನಾವು ಯಾವುದೇ ಪುಸ್ತಕವನ್ನ ಇಲ್ಲಿವರೆಗೆ ರಿಲೀಸ್ ಮಾಡಿಲ್ಲ. ರಾಹುಲ್ ಗಾಂಧಿ ಅವರು ಯಾವ ಪುಸ್ತಕವನ್ನು ತೋರಿಸ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ. ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಹಕ್ಕು ಸ್ವಾಮ್ಯ ನಮ್ಮ ಬಳಿ ಇದೆ. ಹಾಗಾಗಿ ಬೇರೆ ಯಾರಾದ್ರೂ ಅದನ್ನ ಪ್ರಿಂಟ್ ಮಾಡೋದು ಅಥವಾ ಇನ್ನೊಂದು ಮಾಡೋದು, ಅದನ್ನ ಪ್ರದರ್ಶನ ಮಾಡುವುದು ಅಪರಾಧ ಆಗ್ತದೆ. ಈ ರೀತಿಯಾಗಿ ಪೆಂಗ್ವಿನ್ ಸಂಸ್ಥೆಯವರು ಕ್ಲಾರಿಫಿಕೇಶನ್ ಕೊಟ್ಟರು. ಈಗ ಬರ್ತಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಪ್ರದರ್ಶಿಸ್ತಾ ಇದ್ದಂತಹ ಪುಸ್ತಕ ಯಾರದ್ದಾಗಾದ್ರೆ? ಈ ಪುಸ್ತಕದ ಬೈಂಡ್ ಮಾತ್ರ ನರವಣಿಯವರು ಬರೆದಿರುವಂತಹ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ. ಒಳಗಡೆ ಏನು ಇಲ್ವಾ, ಖಾಲಿ ಪೇಜ್ಗಳನ್ನ ಇಟ್ಕೊಂಡಿದಾರ? ಈ ರೀತಿಯಾದಂತಹ ಪ್ರಶ್ನೆಯನ್ನ ಈಗ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕಿರಣ್ ರಿಜಿಜು ಅವರು ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳನ್ನ ಇಟ್ಕೊಳ್ಳದೇನೆ ಸದನದಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಜನರಿಗೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ, ಜನರನ್ನ ತಪ್ಪು ದಿಕ್ಕಿಗೆ ಎಳಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಅಪಾದನೆಯನ್ನ ಈಗ ರಾಹುಲ್ ಗಾಂಧಿ ಅವರ ಮೇಲೆ ಮಾಡಿದ್ದಾರೆ. ಹಾಗೇನೆ ನಿಶಿಕಾಂತ್ ದುಬೆ ಅವರು ಕೂಡ ರಾಹುಲ್ ಗಾಂಧಿ ಅವರ ಮೇಲೆ ಬಹಳಷ್ಟು ಅಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಶಿಕಾಂತ್ ದುಬೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಜಾರ್ಜ್ ಸೊರೋಸ್ ಅವರ ಕನೆಕ್ಷನ್ ಇದೆ, ಹಾಗೇನೆ ಫೋರ್ಡ್ ಫೌಂಡೇಶನ್ ನ ಕನೆಕ್ಷನ್ ಇದೆ. ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿಯನ್ನು ಉಪಯೋಗಿಸಿಕೊಂಡು ಭಾರತದಲ್ಲಿ ಸಂಸತ್ನಲ್ಲಿ ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇಲ್ಲಿ ತಪ್ಪಿತಸ್ಥ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶಗಳಿಗೆ ಹೋದ ಸಂದರ್ಭದಲ್ಲಿ ಭಾರತ ವಿರೋಧಿಗಳು ಯಾರೆಲ್ಲ ಇದ್ದಾರೋ ಅವ್ರ ಜೊತೆಗೆ ಬಹಳಷ್ಟು ಸಭೆಗಳನ್ನು ನಡೆಸ್ತಾ ಇದ್ದಾರೆ, ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನ ತಕ್ಷಣ ಅನೂರ್ಜಿತಗೊಳಿಸಬೇಕು. ಹಾಗೇನೆ ಜೀವನ ಪರ್ಯಂತ ಅವರು ಭಾರತದಲ್ಲಿ ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡದಂತೆ ನಿರ್ಬಂಧಿಸಬೇಕು. ಈ ರೀತಿಯಾಗಿ ನಿಶಿಕಾಂತ್ ದುಬೆ ಅವರು ಸ್ಪೀಕರ್ಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಆಗಾಗ ಬಿಜೆಪಿ ಸಂಸದರು ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಅಪಾದನೆಯನ್ನ ಮಾಡ್ತಾನೆ ಇರ್ತಾರೆ. ಅದೇನು ಅಂತ ಹೇಳಿದ್ರೆ, ಆತ ಅಪ್ರಬುದ್ಧವಾಗಿ ವರ್ತಿಸ್ತಾರೆ, ಈತನಿಗೆ ಸಂಸತ್ನ ಘನತೆ ಗಾಂಭೀರ್ಯ ಗೊತ್ತಿಲ್ಲ ಅಂತ ಆಗಾಗ ಟೀಕಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ನಿನ್ನೆ ಕೂಡ ನಡ್ಕೊಂಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಜಗದಾಂಬಿಕಾ ಪಾಲ್ ಅವರು ಸಭಾಧ್ಯಕ್ಷರ ಸ್ಥಾನದಲ್ಲಿದ್ರು, ಅಂದ್ರೆ ಸ್ಪೀಕರ್ ಸ್ಥಾನದಲ್ಲಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇರುವಾಗ ಜಗದಾಂಬಿಕಾ ಪಾಲ್ ಅವರಿಗೆ, ನೀವು ನಮ್ಮ ಪಕ್ಷದವರೇ, ಮೊದಲು ನಮ್ಮ ಪಕ್ಷದಲ್ಲೇ ಇದ್ದವರು, ನಂತರ ನೀವು ಬಿಜೆಪಿ ಹೋದವರು, ಹಾಗಾಗಿ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಎಲ್ಲದೂ ಕೂಡ ನಮ್ಮ ಪಕ್ಷದೊಂದಿಗಿದೆ ಅಂತ ಹೇಳಿದ್ರು. ಆಗ ಜಗದಾಂಬಿಕಾ ಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಚೆನ್ನಾಗಿ ಮಾತಿನ ಚಾಟಿಯೇಟನ್ನು ಕೊಟ್ಟರು ಅಂತ ಹೇಳ್ಬೋದು. ಇಲ್ಲಿ ಜಗದಾಂಬಿಕಾ ಪಾಲ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾನು ನಿಮ್ಮ ಪಕ್ಷದಲ್ಲಿದ್ದಾಗ ನನ್ನ ಮಾತನ್ನ ನೀವೇನಾದ್ರೂ ಕೇಳಿದ್ದಿದ್ರೆ ಇವತ್ತು ನೀವು ಅಲ್ಲಿ ಇರ್ತಾ ಇರ್ಲಿಲ್ಲ, ಬೇರೆ ಸ್ಥಾನದಲ್ಲಿ ಇರ್ತಾ ಇದ್ರಿ. ಆದ್ರೆ ನೀವು ನನ್ನ ಮಾತನ್ನ ಕೇಳಿಲ್ಲ, ಹಾಗಾಗಿ ಹಾಳಾಗೋದ್ರಿ ಅನ್ನೋ ರೀತಿಯಲ್ಲೇ ಹೇಳಿದ್ರು. ಹಾಗೇನೆ ಮುಂದುವರೆದು, ಇನ್ನೂ ಕಾಲ ಮಿಂಚಿಲ್ಲ, ನಿಮ್ಮನ್ನ ನೀವು ಬದಲಾಯಿಸ್ಕೊಂಡ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗ್ಲಿಕ್ಕಿದೆ. ಅದು ಬಿಟ್ಟು ಈ ರೀತಿ ಮಾಡ್ತಾ ಇದ್ರೆ ನೀವು ಅಲ್ಲೇ ಇರ್ಬೇಕಾಗಿ ಬರ್ತದೆ. ಈ ರೀತಿಯಾಗಿ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಚಾಟಿ ಏಟು ಕೊಟ್ಟರು ಅಂತ ಹೇಳ್ಬಹುದು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಇದೆಲ್ಲ ಎಲ್ಲಿ ಅರ್ಥ ಆಗ್ತದೆ, ಬಿಟ್ಬಿಡಿ. ಇದೆಲ್ಲ ಸದನದ ಒಳಗಡೆ ಆದ್ರೆ, ನಿನ್ನೆ ಸದನದ ಹೊರಗಡೆ ಈ ಪಾರ್ಲಿಮೆಂಟ್ ಸೆಷನ್ ಮುಗಿದ ನಂತರ ಪ್ರಹ್ಲಾದ್ ಜೋಶಿ ಅವರು ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ರು. ಇಲ್ಲಿ ಪತ್ರಕರ್ತರೊಂದಿಗೆ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ವಿಷಯ ಬಗ್ಗೆ ಏನು ಮಾತಾಡ್ತಾ ಇದ್ರು ಅನ್ಸ್ತದೆ. ಅವ್ರ ಜೊತೆಗೆ ಅಶ್ವಿನಿ ವೈಷ್ಣವ್ ಅವರು ಕೂಡ ಇದ್ರು. ಆಗ ಅಲ್ಲಿಗೆ ಬಂದಂತ ರಾಹುಲ್ ಗಾಂಧಿ ಅವರು ಸ್ವಲ್ಪ ಆದ್ರೂ ಮ್ಯಾನರ್ಸ್ ನ ಮೇಂಟೈನ್ ಮಾಡ್ಬೇಕಿತ್ತು. ಅದಕ್ಕೆ ಬದಲಾಗಿ ರಾಹುಲ್ ಗಾಂಧಿ ಅವರು ನೇರವಾಗಿ ಪತ್ರಕರ್ತರ ಬಳಿಗೆ ಹೋಗಿ ಪ್ರಹ್ಲಾದ್ ಜೋಶಿ ಅವರ ಕೈಯನ್ನು ಹಿಡ್ಕೊಂಡು, ನಾವು ನೀವು ಒಟ್ಟಿಗೆ ಮಾತಾಡೋಣ ಅಂತೇಳಿ ಹೇಳಿದ್ರು. ಆಗ ಪ್ರಹ್ಲಾದ್ ಜೋಶಿ ಅವರು ಥ್ಯಾಂಕ್ ಯು ಅಂತೇಳಿ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಇದು ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ತೋರಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಹ್ಲಾದ್ ಜೋಶಿ ಅವರು ಪತ್ರಕರ್ತರ ಜೊತೆ ಮಾತಾಡ್ತಾ ಇದ್ರೆ ಇವರು ದೂರ ನಿಂತ್ಕೊಂಡು ವೆಯ್ಟ್ ಮಾಡ್ಬೇಕಿತ್ತು. ಒಂದ್ ವೇಳೆ ಇವ್ರಿಗೆ ಏನಾದ್ರು ಮಾತಾಡ್ಬೇಕು ಅಂತ ಹೇಳಿದ್ರೆ ಆ ನಂತರ ಕೂಡ ಮಾತಾಡ್ಬೋದಿತ್ತು. ಅದಕ್ಕೆ ಬದಲಾಗಿ ಇವರು ಮಧ್ಯದಲ್ಲಿ ಎಂಟರ್ ಆಗಿ ಅವರ ಬಳಿ ನಾವು ಇಬ್ಬರು ಒಟ್ಟಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸೋಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸಾಮಾನ್ಯವಾಗಿ ಯಾವುದೇ ನಾಯಕರಾಗ್ಲಿ ಈ ರೀತಿ ನಡ್ಕೊಳ್ಳಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಸ್ಪೆಷಲ್ ಕೇಸ್.
ಹಾಗಾಗಿ ಅವರು ಈ ರೀತಿ ಎಲ್ಲ ನಡ್ಕೊಳ್ತಾರೆ ಅಂತ ಹೇಳಬಹುದು. ನಮ್ಮ ಕರ್ನಾಟಕ ಕಾಂಗ್ರೆಸ್ ಇದನ್ನ ಸಮರ್ಥಿಸ್ಕೊಂಡು ಮಾತಾಡಿದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಬಂದ ತಕ್ಷಣ ಪ್ರಹ್ಲಾದ್ ಜೋಶಿ ಅವರು ಓಡಿ ಹೋದ್ರು ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಏನ್ ಮಾಡ್ಲಿಕ್ಕಾಗತ್ತೆ, ರಾಹುಲ್ ಗಾಂಧಿ ಅವರ ಜೈ ಹಾಕೊಂಡಿದ್ರೇನೆ ಸಿದ್ದರಾಮಯ್ಯನವರ ಕುರ್ಚಿ ಇಲ್ಲಿ ಭದ್ರ ಆಗಿರ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ರೀತಿ ಮಂಗನಾಟ ಆಡ್ತಾ ಇದ್ರು ಕೂಡ ಅದನ್ನ ಸಪೋರ್ಟ್ ಮಾಡಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾರೆ. ಇದು ನಾಚಿಕೆಗೇಡು ಅನ್ಸ್ತದೆ. ಅದೇನೇ ಇರಲಿ, ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡ್ಕೊಳ್ತಾರ, ಅಂದ್ರೆ ಸ್ವಲ್ಪ ಘನತೆ ಗಾಂಭೀರ್ಯದಿಂದ ನಡ್ಕೊಳ್ತಾರ, ಅಥವಾ ಈ ರೀತಿಯಾದಂತಹ ಮಕ್ಕಳಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತಾರ, ಎಲ್ಲದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.